ಹರೇ ಶ್ರೀನಿವಾಸ. ಶ್ರೀ ಪ್ರಸನ್ನ ವೆಂಕಟದಾಸರ 268ನೇ ಆರಾಧನೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ಪ್ರವಚನ ಮಾಲಿಕೆಯಲ್ಲಿ ಪಂಡಿತ್ ನವೀನಾಚಾರ್ಯ ಜೋಶಿ ಇವರಿಂದ ಈಗ ಪ್ರವಚನ ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಎಂಬ ವಿಷಯವಾಗಿ ಅವರು ಪ್ರವಚನ ನೀಡಲಿದ್ದಾರೆ. ಎಲ್ಲರೂ ಆಲಿಸಬೇಕಾಗಿ ವಿನಂತಿ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮದಧನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಶೇಷತೀರ್ಥಗುರುಭ್ಯೋ ನಮಃ. ಪ್ರಸನ್ನ ವೆಂಕಟದಾಸರ ಆರಾಧನೆ ಸಂದರ್ಭ. ಈ ಸಂದರ್ಭದಲ್ಲಿ ಇಡೀ ದಾಸ ಸಾಹಿತ್ಯಕ್ಕೆ ಪ್ರಸನ್ನ ವೆಂಕಟದಾಸರ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಇದೆಲ್ಲ ರಚನೆ ಮಾಡಿದಂಥವರು ಆ ಪ್ರಸನ್ನ ವೆಂಕಟದಾಸರು. ಹಾಗೆ ಇವತ್ತೇನು ನಾವು ದಾಸ ಚತುಷ್ಟಯರು ಅಂತ ನಾವು ಕರಿತಾ ಇದ್ದೀವಿ. ಪುರಂದರದಾಸರು, ವಿಜಯದಾಸರು, ಹೀಗೆ ದಾಸ ಚತುಷ್ಟಯರ ನಂತರ ಅತಿ ಹೆಚ್ಚು ಪ್ರಸಿದ್ಧರಾದವರು, ಅತಿ ಹೆಚ್ಚು ಭಕ್ತರಿಗೆ ಮನಮುಟ್ಟುವಂತೆ ಹಾಡುಗಳನ್ನು ರಚನೆ ಮಾಡಿದವರು ಆ ಪ್ರಸನ್ನ ವೆಂಕಟದಾಸರು. ಪ್ರಸನ್ನ ವೆಂಕಟದಾಸರು ಅಂತಂದರೆ ಆ ತಿರುಪತಿ ವೆಂಕಪ್ಪನೇ ಇವರಿಗೆ ಪ್ರಸನ್ನನಾಗಿದ್ದಾನೆ. ಆದ್ದರಿಂದಾಗಿ ಪ್ರಸನ್ನ ವೆಂಕಟದಾಸರು. ಆ ದಾಸ ಅಂತಂದರೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ. ಮುಖ್ಯಪ್ರಾಣದೇವರು ಮೊದಲು ದಾಸರಾದರು. ನಾನು ಯಾರು ಅಂತ ರಾವಣ ಕೇಳಿದಾಗ ನೀನು ಯಾರು ಅಂತ, ಕಪೇ ಕುತೋಸಿ ಕಸ್ಯವ ಕಿಮರ್ಥ ಮೀದೃಶಂ ಕೃತಂ ಅಂತ ಸುಂದರಕಾಂಡದಲ್ಲಿ ಬರಬೇಕಾದ್ರೆ ಕಪಿ ನೀನು ಯಾರು ಅಂತ ಕೇಳಿದಾಗ ಆವಾಗ ಪ್ರಾಣದೇವರು ದಾಸೋಹಂ ಕೋಸಲೇಂದ್ರಸ್ಯ ರಾಮನ ದೂತನಾಗಿದ್ದೀನಿ ಅಂತಿಕೊಂಡು ಅಷ್ಟು ನಿರ್ವ್ಯಾಜವಾದಂಥ ಭಕ್ತಿಯಿಂದ ಹೇಳಿದಂಥವ್ರು ಮುಖ್ಯಪ್ರಾಣದೇವರು. ಆ ಮುಖ್ಯಪ್ರಾಣದೇವರು ಅದೇ ರೀತಿ ಅವರು ಮಧ್ವಾಚಾರ್ಯ ಅವತಾರವನ್ನು ಮಾಡಿದಾಗ ಅವರು ಆ ಸಂಸ್ಕೃತದಲ್ಲಿ ದ್ವಾಶ ಸ್ತೋತ್ರಗಳ ರಚನೆಯನ್ನು ಮಾಡಿದರು. ಹೇಳಿದರು ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ ಸತತಂ. ಎಷ್ಟು ಸಂಕ್ಷಿಪ್ತವಾಗಿ ಅರ್ಥ ಮನಮುಟ್ಟುವಂಗೆ ಹೇಳಿದ್ದಾರೆ. ಸಂಸ್ಕೃತ ಸ್ವಲ್ಪ ಜ್ಞಾನ ಇದ್ದರೂ ಸಾಕು ಅವ್ರಿಗೆ ಗೊತ್ತಾಗ್ತದೆ. ಕುರು ಭುಂಕ್ಷ್ವ, ಕುರು ಕರ್ಮಗಳನ್ನು ಮಾಡು, ಭುಂಕ್ಷ್ವ ಅದರ ಫಲವನ್ನು ನೀನೇ ಅನುಭವಿಸು, ನಿಜಂ ನಿಯತಂ ಅದು ಎಂಥ ಹರಿಪಾದ ವಿನಮ್ರದಿಯ ಸತತಂ. ಹರಿಯಲ್ಲಿ ನಿರಂತರವಾದಂಥ ಭಕ್ತಿಯನ್ನಿಟ್ಟು ಮನ ಮುಟ್ಟುವಂತೆ ಆ ಹರಿಯಲ್ಲಿ ಭಕ್ತಿಯನ್ನು ಮಾಡು. ಏನಂತ? ಹರಿರೇವ ಪರಹ ಹರಿರೇವ ಗುರುಹು.
ಏನು ಹರಿ ಸರ್ವೋತ್ತಮ, ಅವನೇ ಗುರು ಆಗಿದ್ದಾನೆ, ಅವನೇ ಇಡೀ ಜಗತ್ತು ಅನ್ನೋ ಚಿಂತನೆಯ ಮೂಲಕ ನೀನು ಚಿಂತನೆ ಮಾಡಿ. ಹೀಗೆ ಆ ತುಂಬ ಸಂಸ್ಕೃತದಲ್ಲಿ ತುಂಬ ಸಂಕ್ಷಿಪ್ತವಾಗಿ ಅರ್ಥ ಆಗುವಂಗೆ ಆಚಾರ್ಯರು ನಿರೂಪಣೆಯನ್ನು ಮಾಡಿಕೊಟ್ರು. ಹಾಗೆ ಮುಂದೆ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಎಲ್ಲರೂ ಕೂಡ ಆ ದಾಸಾಹಿತ್ಯ ಪರಂಪರೆಯನ್ನು ಹಾಕಿಕೊಟ್ರು. ಹಾಗೆ ದಾಸ ಸಾಹಿತ್ಯದಲ್ಲೇ ಹೆಚ್ಚು ಬೆಳಕನ್ನು ಕೊಟ್ಟಂಥವ್ರು ಈ ದಾಸ ಚತುಷ್ಟಯರು. ಪುರಂದರ ದಾಸರಾಗಲಿ ಇವರೆಲ್ಲರೂ ಕೂಡ ಮಹಾಜ್ಞಾನಿಗಳು, ತಪಸ್ವಿಗಳು. ಇವ್ರು ಯಾರೂ ಸುಮ್ಮನೆ ದಾಸರಾಗಿದ್ದಲ್ಲ. ಅವರೆಲ್ಲ ಶಾಸ್ತ್ರಾದಿ ಗ್ರಂಥಗಳ ಅಧ್ಯಯನ ಮಾಡಿ ನವವಿಧ ಭಕ್ತಿಯನ್ನು ಹೇಳ್ತಾರೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ನೋಡ್ರಿ, ಶ್ರವಣ, ಕೀರ್ತನ, ಪಾದ ಸೇವನೆ ಎಲ್ಲ ಮಾಡಿ ಕೊನೆಗೆ ಆತ್ಮನಿವೇದನಂ ಅಂತ ಹೇಳೋದು. ದಾಸ ಅಂತಂದರೆ ಪರಮಾತ್ಮನಲ್ಲೇ ಸಂಪೂರ್ಣವಾಗಿ ಅರ್ಪಿಸಿಕೊಂಡಂಥವ್ರು. ಅದನ್ನು ಹೇಳೋದು ಸಖ್ಯಂ ಆತ್ಮನಿವೇದನಂ ಅಂತ. ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂಥ ಮಹಾಮಹಿಮರು ಇವರು. ಆದ್ದರಿಂದಾಗಿ ದಾಸ ಚತುಷ್ಟಯರ ನಂತರ ಅತಿ ಹೆಚ್ಚು ಪ್ರಸಿದ್ಧರಾದಂಥವರು, ಅತಿ ಹೆಚ್ಚು ಮನಮುಟ್ಟುವಂತೆ ಪದ್ಯಗಳನ್ನು ರಚನೆ ಮಾಡಿದಂಥವರು ಆ ಪ್ರಸನ್ನ ವೆಂಕಟ ದಾಸರು. ಅವರ ಕೃತಿಗಳ ಬಗ್ಗೆ, ಅವರ ಒಂದು ಹಾಡುಗಳ ಬಗ್ಗೆ ಆ ಚಿಂತನೆಯನ್ನು ಮಾಡೋಣ. ಪ್ರಾರಂಭದಲ್ಲಿ ನಾವೆಲ್ಲ ವಿಷ್ಣು ಸಹಸ್ರನಾಮವನ್ನು ಕೇಳಿದ್ದೇವೆ. ವಿಷ್ಣು ಸಹಸ್ರನಾಮದಲ್ಲಿ ಕೇವಲ ನಾಮರೂಪ, ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ಪ್ರಭು ಅಂತ. ಅಲ್ಲಿ ಹೇಳಬೇಕಾದ್ರೆ ವಿಶ್ವಂ ವಿಷ್ಣು, ಭೀಷ್ಮಾಚಾರ್ಯ ಹೇಳ್ಬೇಕಾರೆ ವಿಶ್ವ ವಿಷ್ಣು ವಷಟ್ಕಾರ ಅಂತಷ್ಟೇ ಹೇಳಿದರು. ಅದನ್ನು ಎಷ್ಟು ಅರ್ಥಬದ್ಧವಾಗಿ ಹೇಳಿದರು ಅಂತ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಆಚಾರ್ಯರೇ ಬರಬೇಕಾಯ್ತು. ಅವರು ಒಂದು ಸಲ ವಾಕ್ಯಾರ್ಥ ನಡೀತಿರ್ಬೇಕಾದ್ರೆ ಆವಾಗ ವೈಷ್ಣವಂ ಪದ ಸಹಸ್ರತಯಂ, ಈ ಒಂದೊಂದು ಪದಕ್ಕೂ 100 ಅರ್ಥ ಇದೆ ಅಂತ ತಿಳ್ಕೊಂಡು ನಾವೆಲ್ಲ ಕೇಳಿ ವಿಷ್ಣು ಸಹಸ್ರನಾಮ. ಅದಕ್ಕೋಸ್ಕರ ಅಷ್ಟು ಮಹತ್ವ ಇದೆ ವಿಷ್ಣು ಸಹಸ್ರನಾಮಕ್ಕೆ. ಆ ವಿಷ್ಣು ಸಹಸ್ರನಾಮ ಅದನ್ನು ನಾಮ, ಕೇವಲ ನಾಮ ಇದೆ, ಅದರಲ್ಲೇನು ಇದು ಇಲ್ಲ. ಅದನ್ನು ಕನ್ನಡದಲ್ಲಿ ಅದನ್ನು ಬರೀ ನಾಮರೂಪವಾದಂಥದ್ದನ್ನು ಕೇವಲ ಪರಮಾತ್ಮನ ಒಂದು ಸ್ತುತಿಯನ್ನು ಇಲ್ಲಿ ಪ್ರಸನ್ನ ವೆಂಕಟದಾಸರು ಒಂದು ಪದ್ಯದಲ್ಲಿ ನಾವು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಶ್ರೀರಮಾವರ ಶ್ರುತಿ ವಿನುತ ಸುಖ ಸಾರಗೃಹಕ್ಕೆ ಸರ್ವೇಶ ಸುರದ್ರಮ ವಾರಿಜಾಕ್ಷ ಮುಕುಂದ ಮುರಹರ ನಾರಸಿಂಹ ನಮೋ ಅಂತ ಪ್ರಾರಂಭದಲ್ಲಿ ಹೇಳ್ಬೇಕಾದ್ರೆ ರಮಾವರ ಅಂತ. ರಮಾ ಅಂತಂದ್ರೆ ಲಕ್ಷ್ಮೀದೇವಿ, ರಮಾವರ ಅಂತ. ಇಲ್ಲಿ ಯಾಕೆ ರಮಾವರ ಅಂತ ಹೇಳಿದರು? ಪರಮಾತ್ಮನ ಅನೇಕವಾದಂಥ ಹೆಸರಿದೆ. ರಮಾವರ ಅಂತ ಯಾಕೆ ಹೇಳಿದ್ರು ಅಂದರೆ ಲಕ್ಷ್ಮೀದೇವಿಗೂ ಕೂಡ ಒಂದು ಕೀರ್ತಿಯನ್ನು ತರಲಿ. ಲಕ್ಷ್ಮೀದೇವಿಯ ಪತಿ ಅಂತ ಹೇಳ್ಬಿಟ್ರೆ ನಮ್ಮ ಮನೆಯಾಗ ಯಾರೋ ದೊಡ್ಡ ಒಳ್ಳೆ ಸಾಧನೆ ಮಾಡಿದ್ರು ಅಂದ್ಕೊಡ್ರಿ, ಅವ್ರ ಗಂಡ ಅವರ ಅಪ್ಪ ಇವರು ಅಂತೇಳ್ಬಿಟ್ಟು ಅವ್ರಿಗೂ ಒಂಥರ ಖುಷಿ ಆಗ್ತದೆ. ಹಾಗೆ ರಮಾವರ ಅಂತ ಹೇಳ್ಬಿಟ್ರೆ ಲಕ್ಷ್ಮೀದೇವಿಯ ಪತಿ ಅಂದರೆ ಲಕ್ಷ್ಮೀದೇವಿಗೆ ಒಂದು ಹೆಸರು ಬಂದಂಗೆ ಆಗ್ತದೆ. ಲಕ್ಷ್ಮೀದೇವಿ ಖುಷಿಯಿಂದ ಹೇಳ್ಕೊತಾಳೆ, ನನ್ನ ಗಂಡ ಇಷ್ಟು ಸಾಧನೆ ಮಾಡೋದಂತ. ರಮಾವರ ಶ್ರುತಿ ವಿನುತ, ಎಲ್ಲ ಶ್ರುತಿಗಳು ಕೂಡ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಶ್ರುತಿ ವಿನುತ, ಕೆಲವೊಂದು ಅಗ್ನಿ ಸೂಕ್ತ ಅಂತ ಕರಿತೀವಿ, ವರುಣ ಸೂಕ್ತ ಅಂತ ಕರಿತೀವಿ, ಪವಮಾನ ಸೂಕ್ತ ಅಂತ ಕರಿತೀವಿ. ಎಲ್ಲ ಸಮಗ್ರ ವೇದಗಳು ಕೂಡ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಪರಮಾತ್ಮನನ್ನೇ ಹೊರತು ಬೇರೆ ಯಾರನ್ನೂ ಪ್ರತಿಪಾದನೆ ಮಾಡ್ತಾ ಇಲ್ಲ. ಸರ್ವೇಶ ಮುಕುಂದ ಮುರಹರ ನಾರಸಿಂಹ ನಮೋ ಅಂತ. ಸುಖ ಸಾರಗ್ರಹಕ್ಕೆ ಸರ್ವೇಶ ಅಂತಿಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಸುಖ ಸಾರಗ್ರಹಕ್ಕೆ ಅಂತ. ಜಗತ್ತಿನಲ್ಲಿ ನಮಗೆ ಸುಖವಾದಂಥದ್ದು ಏನೇನಿದೆಯೋ ಅದರ ಸಾರ ಅದು ಪರಮಾತ್ಮನಲ್ಲಿದೆ. ನಾವೇನೇ ವಸ್ತುಗಳನ್ನು ಪರಮಾತ್ಮ ಜಗತ್ತನ್ನು ಈ ಥರ ಸೃಷ್ಟಿ ಮಾಡದೆ ಹೋದರೆ ನಾವೇನು ಸುಖವನ್ನು ಅನುಭವಿಸ್ಬೇಕಾಗಿತ್ತು. ಏನು ಸುಖ ಅನುಭವಿಸ್ಲಿಕ್ಕೆ ನಾವು ಸಾಧ್ಯ ಆಗ್ತಾ ಇರಲಿಲ್ಲ. ಸುಖ ಸಾರಗ್ರಹಕ್ಕೆ ಸರ್ವೇಶ, ನಮಗೆ ಸುಖ ಸಾರವನ್ನು ಕೊಟ್ಟಂತನು ಪರಮಾತ್ಮ. ಅದು ಸುಖ ಸಾರಗ್ರಹಕ್ಕೆ ಸರ್ವೇಶ. ಸುರದ್ರುಮ ಅಂತಂದ್ರೆ ಕಾಮಧೇನು. ಆ ಕಾಮಧೇನು ಮಾಡಿದ್ರೆ ನಾವೇನು ಕೇಳ್ತೀವೋ ಅದನ್ನೆಲ್ಲ ಕೊಡ್ತಾ ಇದ್ದೆ ಅಂತೆ. ಸುರದ್ರುಮ ವಾರಿಜಾಕ್ಷ ಮುಕುಂದ, ವಾರಿಜಾಕ್ಷನ ಕಮಲದಂತೆ ಕಣ್ಣುಳ್ಳಂತಹ ಮುಕುಂದ,
ಪರಮಾತ್ಮನ ಮುಕುಂದ ಅಂತ ಹೆಸರು. ಯಾಕಪ್ಪ ಮುಚಂ ದದಾತಿ ಇತಿ ಮುಕುಂದ, ಪರಮಾತ್ಮ ನಮಗೆ ಮೋಕ್ಷವನ್ನು ಕೊಡ್ತಿದ್ದಾನೆ. ಮುರಹರ, ಮುರನೆಂಬ ಅಸುರನ ಸಂಹಾರ ಮಾಡಿದಂಥವನು. ನಾರಸಿಂಹ, ನರಸಿಂಹ, ಹಿರಣ್ಯಕಶಿಪು ಬ್ರಹ್ಮದೇವರತ್ತು ಎಲ್ಲ ವರ ಕೇಳ್ದ. ಹೊಸ್ಲು ಒಳಗೆ ಸಾಯಿಸಬಾರ್ದು, ಹೊಸ್ಲು ಹೊರಗೆ ಸಾಯಿಸಬಾರ್ದು, ಮನುಷ್ಯ ಆಗಿರಬಾರ್ದು, ಪ್ರಾಣಿ ಆಗಿರಬಾರ್ದು. ಬ್ರಹ್ಮದೇವರು ಅಂದ್ರಂತೆ ಇನ್ನು ಹೇಳಿದಿಲ್ಲ ನಾನು ಸಾಯಲೇಬಾರ್ದು ಅಂತ ಕೇಳಿದ್ನಂತ ಹಿರಣ್ಯಕಶಿಪು. ಅದೆಲ್ಲ ಆ ವರನ ಯಾರಿಗೂ ಕೊಡೋದಿಲ್ಲ ಅಂತ. ಸರಿ, ಹಾಗಾದರೆ ಈ ಥರ ವರ ಕೇಳಿದ, ಹಂಗಂದ್ರೆ ನಾನು ಯಾರೂ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೋಸ್ಕರ ನರಸಿಂಹದೇವರು ಏನು ಮಾಡಿಬಿಟ್ರು, ನರ ಮತ್ತು ಸಿಂಹ ರೂಪದಿಂದ ಬಂದರು. ಬೆಳಿಗ್ಗೆನೂ ಸಾಯಲ್ಲ, ರಾತ್ರಿನೂ ಸಾಯಿಸಲಿಲ್ಲ. ಸಂಜೆಯಲ್ಲಿ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರು. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಅವರ ಉದ್ದೇಶ ಇಷ್ಟೇ, ಬರೀ ಹಿರಣ್ಯಕಶಿಪುನ ಸಂಹಾರ ಮಾಡ್ತಕ್ಕಂಥ ಒಂದೇ ಉದ್ದೇಶ ಅಲ್ಲ ಅವ್ರದ್ದು. ನರಸಿಂಹದೇವರು ಇನ್ನೊಂದು ಉದ್ದೇಶ ಏನು ಅಂತ ಹೇಳ್ಬಿಟ್ರೆ, ಪ್ರಹ್ಲಾದರ ತನ್ನ ಭಕ್ತನಾದಂತಹ ಪ್ರಹ್ಲಾದರಾಜರಿಗೆ ಉಪದೇಶವನ್ನು ಮಾಡಬೇಕಾಗಿತ್ತು. ನಾನು ಭಕ್ತರ ಅಧೀನ. ಪರಮಾತ್ಮನ ಒಂದು ಚಿಂತನೆ ಏನು ಅಂತ ಹೇಳ್ಬಿಟ್ರೆ, ನರಸಿಂಹದೇವರು ತುಂಬ ಕ್ರೋಧಿತರಾಗಿದ್ರಂತೆ. ಆದಾಗ ಎಲ್ಲ ಲಕ್ಷ್ಮೀದೇವಿಯಿಂದ ಎಲ್ಲರೂ ಕೂಡ ಸ್ತುತಿಯನ್ನು ಮಾಡಿದರು ಪರಮಾತ್ಮನನ್ನು ಕುರಿತು. ಸ್ತುತಿಯನ್ನು ಮಾಡಿದರೂ ಕೂಡ ಸಿಟ್ಟು ಕಮ್ಮಿ ಆಗಲಿಲ್ಲ ನರಸಿಂಹದೇವರಿಗೆ. ಆದರೆ ಯಾವಾಗ ಪ್ರಹ್ಲಾದರಾಜರು ಭಕ್ತಿಯಿಂದಾಗಿ ನೀವು ಸೋಪವನ್ನು ಕಮ್ಮಿ ಮಾಡಿಕೊಳ್ರಿ ಅಂತ ಕೇಳಿದಾಗ ಆವಾಗ ನರಸಿಂಹದೇವರು ಸ್ವಲ್ಪ ಶಾಂತರಾದರು ಅಂತ. ಇಲ್ಲಿ ಸುಮ್ಮನೆ ತೋರಿಸ್ಲಿಕ್ಕೋಸ್ಕರ ರಮಾದಿಗಳು ಮಾಡಿದರೂ ಕೂಡ ಸಿಟ್ಟಾದರೂ ಕೂಡ ನಾನು ಭಕ್ತರ ಅಧೀನ, ಭಕ್ತರಿಗೆ ಏನೇ ಬೇಕೋ ಅದನ್ನು ಅಪೇಕ್ಷೆಯನ್ನು ಕೊಡ್ತೀನಿ ತೋರಿಸ್ಲಿಕ್ಕೋಸ್ಕರ ಅಲ್ಲಿ ಪ್ರಹ್ಲಾದರಾಜರ ಸ್ತುತಿಗೋಸ್ಕರ ನರಸಿಂಹದೇವರು ಶಾಂತರಾದು ಅಂತ ನಾವು ಕೇಳಿದ್ದೀವಿ. ನಾರಸಿಂಹ ನಮೋ ನಮಸ್ಕಾರ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಎರಡನೇದು ಗರುಡಗಮನ, ಗುಡಗಳಕಾಖಿಲ, ಗರುಡಗಮನ ಅಂತ. ಗರುಡ ದೇವರಿಗೆ ವಿಶೇಷ ಅನುಗ್ರಹ ಮಾಡಿದಂಥವ್ರು, ಗರುಡನ ಮೂಲಕ ಸಂಹಾರ ಸಂಚಾರ ಮಾಡ್ತಕ್ಕಂಥವ್ರು. ಈ ರೀತಿಯಾಗಿ ತುಂಬ ಸುಂದರ ನಿರೂಪಣೆಯನ್ನು ಮಾಡಿದರು. ಇನ್ನೊಂದು ಗುಡಾಳಕಾಖಿಲ. ಗುಡಾಳಕ ಅಂದರೆ ಗುಡಾಳ ಅಂತ ಹೇಳ್ಬಿಟ್ರೆ ನಮಗೇನು ಅರ್ಥ ಗೊತ್ತಾಗಲ್ಲ. ಅದಕ್ಕೆ ಪ್ರಸನ್ನ ವೆಂಕಟದಾಸರು ಹೇಳ್ತಾ ಇದ್ದಾರೆ, ಗುಡಾಳಕ ಅಂತ ಹೇಳ್ಬಿಟ್ರೆ, ಗುಡಾಳ ಅಂತ ಹೇಳ್ಬಿಟ್ರೆ ಮುಂಗುರು ಕೂದಲುಗಳು ಅಂತ. ಮುಂಗುರು ಕೆಲವೊಬ್ಬರು ನೋಡ್ರಿ ಎಷ್ಟೋ ಮುಂಗುರು ಕೂದಲು ಎಷ್ಟು ಚಂದ ಕಾಣಿಸ್ತಾನ ಅಂತ ಕೇಳ್ತೀವಿ. ಹಾಗೆ ಆ ಕೃಷ್ಣನ ಎಲ್ಲ ಗುಣಗಳು ಒಂದು ಚಿಂತನೆಯನ್ನು ಆ ಪ್ರಸನ್ನ ವೆಂಕಟದಾಸರು ನೋಡ್ರಿ, ಆ ಶಬ್ದಗಳ ಪ್ರಯೋಗ ಆಗಲಿ ಅದೆಷ್ಟು ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಖಿಲ ಜನ ಶರಣ ಕಾಮಧೇನು. ಪರಮಾತ್ಮ ಯಾರನ್ನು ಶರಣಾಗತಿಯನ್ನು ಅಂತಾರೋ ಅವನಿಗೆಲ್ಲ ರೀತಿಯ ಅಭಿಷ್ಟಗಳನ್ನು ಕೊಡ್ತೇನೆ. ಕಾಮ ಏನು ಮಾಡ್ದ, ರಾಮ ವಾಲಿಯನ್ನು ಹಿಂದೆ ಕೊಂದ, ಮರದ ಹಿಂದ್ಗಡೆ ನಿಂತು ಕೊಂದ ಅಂತ. ಯಾಕೆ ಮುಂದ್ಗಡೆಗೂ ಸಾಯಿಸ್ಬೋದಲ್ಲ ಅಂತ ಹೇಳ್ಬಿಟ್ರೆ, ಅಲ್ಲ, ಹಿಂದ್ಗಡೆಗೆ ಯಾಕೆ ಅಂತ ಹೇಳ್ಬಿಟ್ರೆ ಪರಮಾತ್ಮನ ಸಂಕಲ್ಪ. ಯಾರು ನನ್ನ ಶರಣಾಗತಿಯನ್ನು ಹೊಂತಾರೋ ಅವರಿಗೆ ನಾನು ಅಭಯವನ್ನು ಕೊಡ್ತೀನಿ ಅಂತ ಪರಮಾತ್ಮನ ಸಂಕಲ್ಪ. ಅದರಂತೆ ವಾಲಿ ನೀ ಹಿಂದ್ಗಡೆ ಸಾಯೋದು, ಮುಂದ್ಗಡೆ ಅವನು ಸ್ವತಃ ಇಂದ್ರಾವತಾರಿಯಾದಂಥ ವಾಲಿ ಮುಂದ್ಗಡೆ ಬಂದುಬಿಟ್ರೆ ಅವನು ಶರಣಾಗತಿನ ಅಂತ ಇದ್ದ. ಒಂದು ವೇಳೆ ವಾಲಿ ಸಂಹಾರ ಆಗದೆ ಹೋದರೆ ಸುಗ್ರೀವನ ಸಖ್ಯ ಬೆಳೀತಿರಲಿಲ್ಲ, ಮುಂದೆ ರಾವಣನ ಸಂಹಾರ ಆಗ್ತಿರಲಿಲ್ಲ, ಅನೇಕ ರಾಕ್ಷಸರ ಸಂಹಾರ ಆಗ್ತಾ ಇರಲಿಲ್ಲ. ಒಂದು ವೇಳೆ ವಾಲಿ ಮಾತು ಕೊಡ್ತಾನೆ ಅಂತ ಇಟ್ಕೊಳ್ರಿ, ನಾನು ರಾವಣನ ತಂದು ಕೊಡ್ತೀನಿ. ವಾಲಿಗೆ ರಾವಣ ಸಣ್ಣ ಇದು ಇದ್ದಂಗೆ, ಅಂಗದನನ್ನು ಆಟ ಆಡಿಸ್ತಾ ಇದ್ದಂತೆ. ಆಟ ಆಡಿಸ್ಬೇಕಾದ್ರೆ ರಾವಣನನ್ನು ಮ್ಯಾಲ ಕಟ್ಟಿ ಅವನು ಸಣ್ಣ ಹುಡುಗರಿಗೆ ನಾವು ಆಟಿಕೆ ಸಾಮಾನು ಕೊಡ್ತೀವಲ್ಲ, ಹಂಗೆ ಆಟಿಕೆ ಸಾಮಾನು ಥರ ರಾವಣನ ಮಾಡಿದ್ದ. ಹಂಗೆ ವಾಲಿ ಅವನ ಸಾಮರ್ಥ್ಯ ಎಷ್ಟಿತ್ತಂದ್ರೆ ರಾವಣನ ಹೋಗಿ ದರ ಎಳ್ಕೊಂಬರ್ತಿದ್ದ. ಆದರೆ ಎಲ್ಲ ದೇವತೆಗಳಾಗಲಿ ಎಲ್ರಿಗೂ ಕೂಡ ಎಷ್ಟು ಕಪಿಗಳಿದ್ದಾರೆ ಎಲ್ಲರೂ ಕೂಡ ಅವ್ರಿಗೂ ಒಂದು ಸಾಧನೆ ಆಗಲಿ, ಅವ್ರಿಗೂ ಒಂದು ಸಾಧನೆ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಪರಮಾತ್ಮ ಸುಗ್ರೀವನ ಸಖ್ಯವನ್ನು ಮಾಡಿದ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಅಖಿಲ ಶರಣ ಜನ ಕಾಮಧೇನು ದುರಿತ ಗಜಸಿಂಹ, ನಮ್ಮಲ್ಲಿರ್ತಕ್ಕಂಥ ಪಾಪವನ್ನು ನಾಶ ಮಾಡ್ತಕ್ಕಂಥವನು ಪರಮಾತ್ಮ. ಸರಸಿಜಾಸನ ಸೇವ್ಯ ಮುಕ್ತಾಭರಣ ನಮಿತ, ಮುಕ್ತಿ ಎಂಬ ಆಭರಣ ಮಾಡತಕ್ಕಂತಹ ಶ್ರೀಹರಿ.
ಈ ರೀತಿಯಾಗಿ ಸದಾ ಆಗಮಜ್ಞೇಯ ಎಲ್ಲ ವೇದಗಳಿಂದಲೂ ಕೂಡ ಪರಮಾತ್ಮ ಪ್ರತಿಪಾದಿತನಾಗಿದ್ದಾನೆ. ಅದನ್ನು ಸದಾ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಿರ್ದೋಷಾಶೇಷ ಸದ್ಗುಣಂ ಅಂತ ತಿಳ್ಕೊಂಡು ಅನೇಕ ಗ್ರಂಥಗಳಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ. ಎರಡನೇದು ವಿಶ್ವಗರ್ಭ ವಿಚಿತ್ರ ಚರಿತ್ರ ಶುಭಾಶ್ವವದನ ವಿಶಾಲ ವಿಕ್ರಯ ಶಶ್ವದೇಕ ಸುವ್ಯಾಪ್ತ ಜ್ಞಾನಾನಂದ ಬಲಪೂರ್ಣ. ಪರಮಾತ್ಮ ವಿಶ್ವಗರ್ಭ ಅಂತಿಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವಗರ್ಭ ಅಂತ ಹೇಳ್ಬಿಟ್ರೆ ಇಡೀ ಜಗತ್ತನ್ನಲ್ಲೇ ತನ್ನ ಒಳಗಡೆ ಧಾರಣೆ ಮಾಡತಕ್ಕಂಥವನು ಪರಮಾತ್ಮ. ಅರ್ಜುನ ಕೇಳಿದ್ದಂತೆ, ಜ್ಞೇಯಸ್ಸ ಏನಪ್ಪ ಎಲ್ಲವನ್ನೂ ನೀನೇ ಅಂತ ಹೇಳ್ತಾ ಇದ್ದಿಲ್ಲ, ನಮ್ಗೆ ನೋಡಬೇಕಾದ್ರೆ ನೀನು ವಿಶ್ವರೂಪ ಅಂತ. ಎದುರುಗಡೆ ನೋಡಿದ್ನಂತೆ. ನೋಡಿದಾಗ ಆ ಪರಮಾತ್ಮನ ವಿಶ್ವರೂಪವನ್ನು ಕೊಂಡು ಅಲ್ಲಿ ನೋಡಿದ್ನು, ಒಳಗಡೆ ಕೇಳಿದ್ನಂತೆ ತಾನು ನಿಂತಿದ್ದು, ಪರಮಾತ್ಮ ಇನ್ನೊಂದು ರೂಪದಲ್ಲಿ ನಿಂತಿದ್ದು ಅಂತ. ವಿಶ್ವಗರ್ಭ, ಇಡೀ ಜಗತ್ತನ್ನೇ ನಾನು ಸೃಷ್ಟಿ ಮಾಡತಕ್ಕಂಥವನು, ಎಲ್ಲವೂ ನನ್ನಲ್ಲಿದೆ. ವಿಶ್ವಗರ್ಭ. ಯಶೋದೆ, ಆ ಕೃಷ್ಣ ಏನು ಮಾಡ್ದ, ಮಣ್ಣು ತಿಂದ ಅಂತ. ಯಶೋದೆ ಬಾಯಿ ತೆಗಿ ಏನು ಕೇಳಿದ್ಲು, ಕೃಷ್ಣನ ಬಾಯೊಳಗೆ 14 ಲೋಕ ಕೊಂಡು ಪ್ರಾದುರ್ಭೂತನಾದ ಪರಮಾತ್ಮನೆಂದಳು. ಎಷ್ಟು ಸಂತೋಷ ಆಗ್ಬೇಕು ಯಶೋದೆಗೆ. ಕೃಷ್ಣನ ಬಾಯೊಳಗೆ 14 ಲೋಕಗಳನ್ನು ಕಂಡು ಅಂತ. 14 ಲೋಕಗಳು ಕೃಷ್ಣ ಬಾಯಿ ತೆಗೆದಾಗ ಕಾಣ್ತಾ ಇದೆ ಅಂತ. ಅವಾಗ ಎಷ್ಟು ಆನಂದ ಆಗ್ಬೇಕ್ರಿ. ತನ್ನ ಕಂಡು ಯಶೋದೆ ತಳಕಿದಳು. ಅವನು ನೋಡಿ ಯಶೋದೆಗೆ ಭಾಳ ಆನಂದ ಆತಂತೆ. ಯಾರಿಗೆ ಖುಷಿ ಆಗಲ್ರಿ ಪರಮಾತ್ಮನ ಪ್ರತ್ಯಕ್ಷರಾಗ್ಬಿಟ್ರೆ. ಅವಾಗ ಮುದ್ದು ಕೃಷ್ಣನ ಬಾಯೊಳಗೆ ಬಿದ್ದೆನು ತಾನು. ಆ ಕೃಷ್ಣನ ಬಾಯೊಳಗೆ ನಾನು ಬಿದ್ದೆ ಅಂತ ಅಂದರೆ ಪರಮಾತ್ಮನಲ್ಲಿ ನಾನು ಹೊಂದಿದೆ ಅಂತ ತಿಳ್ಕೊಂಡು ಖುಷಿ ಆಯ್ತಂತೆ. ಮತ್ತೆ 10 ನಿಮಿಷ ಆದಮೇಲೆ ಆಕೆಗೆ ಭಗವಂತನ ಮಾಯೆ ಆವರಿಸ್ಕೊಂಡ್ರು. ಅವ ಮತ್ತೆ ಮೊದಲಿನ ಥರನೇ ಕೃಷ್ಣ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತಿಕೊಂಡು ಆ ಭ್ರಮೆ ಬಂತು ಅಂತ. ವಿಚಿತ್ರ ಚರಿತ್ರ. ಪರಮಾತ್ಮನ ಚರಿತ್ರೆ ಅದು ವಿಚಿತ್ರವಾದದ್ದು ಅಂತ. ವಿಚಿತ್ರ ಅದು ನೋಡ್ರಿ, ಎಲ್ಲ ಎಷ್ಟೋ ಮಂದಿ ಏನು ವಿಚಿತ್ರ ಇದ್ದಾನೆ ಮಾರಾಯ ಅಂತೆ. ಉಡುಪಿ ಕಡೆಲ್ಲ ಹೋದರೆ ಭಾಳ ವಿಚಿತ್ರ ಮಾರಾಯ ಅಂತ ಕರಿತೀವಿ. ಅಲ್ಲಿ ವಿಚಿತ್ರ ಚರಿತ್ರ ಆ ಥರ ವಿಚಿತ್ರ ಅಲ್ಲ. ಇಲ್ಲಿ ವಿಚಿತ್ರ ಅಂದರೆ ನಮ್ಮಲ್ಲಿಗಿಂತ ಭಿನ್ನವಾದಂಥ ವಿಶಿಷ್ಟವಾದಂತಹ ಚರಿತ್ರೆ ಅದು ಪರಮಾತ್ಮನದ್ದು. ಇದನ್ನು ಹೇಳಿದ್ದು ವಿಚಿತ್ರ ಚರಿತ್ರ. ಪರಮಾತ್ಮ ಏನು ಮಾಡ್ದ, ಅರ್ಜುನನ ರಥದ ಕುದುರೆಯನ್ನು ತೊಳೆದಂತೆ, ಅವುಗಳಿಗೆ ಮೇವು ಹಾಕ್ತಿದ್ನಂತೆ. ಯಾಕೆ ಪರಮಾತ್ಮ ತೋರಿಸ್ಕೊಟ್ಟೆ ಇವನ್ನೆಲ್ಲ ಯಾಕೆ ಮಾಡಬೇಕಿತ್ತು ಅವನು? ಅಲ್ಲ ಮಾಡಿಲ್ಲ. ಏನು ಯಾರಿಗೆ ಏನು ಕೆಲಸ ಕೊಡ್ದ ಅದನ್ನು ಸರಿಯಾಗಿ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ. ಕೆಲವೊಬ್ರಿಗೆ ಭ್ರಮೆ ಇರ್ತದೆ, ನಾವು ದೊಡ್ಡವನಾಗಿನಿ, ದೊಡ್ಡ ವ್ಯಕ್ತಿ, ನಾನು ಹಿಂಗೆ ಸಣ್ಣ ಯಾಕೆ ಕೆಲಸ ಮಾಡಬೇಕು ಅಂತ. ಆ ರೀತಿ ಭ್ರಮೆ ಯಾರಿಗೂ ಬರಬಾರ್ದು. ಏನು ಅಂತ ಬಿಟ್ಟರೆ ಅರ್ಜುನನ ಅವನು ಸಾರಥಿಯಾಗಿದ್ದ, ಸಾರಥಿಗೆ ಆ ಕೆಲಸವನ್ನು ಮಾಡಿದ. ಅಲ್ಲಿಯೂ ಕೂಡ ಪರಮಾತ್ಮ ಏನು ತೋರಿಸ್ಕೊಟ್ಟ, ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ವಿಶೇಷವಾದಂಥ ಭಕ್ತಿಯಿಂದಾಗಿ ಮಾಡಬೇಕು ಅಂತ. ವಿಚಿತ್ರ ಚರಿತ್ರ. ಈ ರೀತಿಯಾಗಿ ಪರಮಾತ್ಮನ ಚರಿತ್ರೆ ವಿಚಿತ್ರವಾಗಿರ್ತಕ್ಕಂಥದ್ದು. ಇನ್ನೊಂದು ಶುಭಾಶ್ವವದನ. ಎಷ್ಟು ಸುಂದರವಾಗಿ ಹೇಳ್ತಾನೆ, ಶುಭಾಶ್ವವದನ ಅಂತ. ಅಶ್ವವದನ ಅಂತ ಬಿಟ್ಟರೆ ಕುದುರೆ. ಹಯಗ್ರೀವ ರೂಪಿ ಪರಮಾತ್ಮ. ಯಾಕೆ ಪರಮಾತ್ಮನ ಅವತಾರ ಆಯಿತು? ಹಯಗ್ರೀವಸರ ಏನು ಮಾಡ್ದ, ಇಡೀ ವೇದಗಳನ್ನು ಅಪಹರಿಸ್ಕೊಂಡು ಹೋಗಿದ್ದ. ಅಪಹರಿಸಿಕೊಂಡು ಹೋದಾಗ ಅದನ್ನು ಪರಮಾತ್ಮನೇ ಹಯಗ್ರೀವ ರೂಪವನ್ನು ಧಾರಣೆ ಮಾಡಿ ತಂದ ಅಂತ ತಿಳ್ಕೊಂಡು ನಾವು ಕೇಳಿದ್ವಿ. ಹಯಗ್ರೀವ ವಿಶಾಲ ವಿಶ್ರಯ. ಪರಮಾತ್ಮ 3 ವೈಕುಂಠ, ಅನಂತಾಸನ, ಶ್ವೇತದ್ವೀಪ 3 ಲೋಕವನ್ನು ಆಶ್ರಯಿಸಿಕೊಂಡಂತಂದು ಪರಮಾತ್ಮ. ಶಶ್ವದೇಕ ಪ್ರಕಾರ. ಸದಾ ಕಾಲದಲ್ಲಿಯೂ ಕೂಡ ಒಂದೇ ರೂಪ. ಅವನಿಗೆ ಯಾವುದೇ ಬಾಲ ಯೌವನ ಮುಪ್ಪು ಯಾವುದೇ ಅವಸ್ಥೆ ಇಲ್ಲ. ಅವನು ಎಲ್ಲ ಕಡೆನೂ ವ್ಯಾಪ್ತನಾಗಿದ್ದಾನೆ. ಸುವ್ಯಾಪ್ತ. ಈ ರೀತಿಯಾಗಿ ಸುವಿಶಾಲ ವಿಕ್ರಯ. ಜ್ಞಾನಾನಂದ. ಪರಮಾತ್ಮನ ಗುಣಗಳು ಎಂಥದ್ದಿದೆ, ಅವನ ಗುಣಗಳಿಗೂ ಯಾವುದೇ ಭೇದಗಳಿಲ್ಲ ಅಂತ. ಎಲ್ಲವೂ ಅನಂತ. ಕೆಲವೊಬ್ರು ಹೇಳ್ತಾರೆ ಪರಮಾತ್ಮನ 8 ಗುಣಗಳಲ್ಲಿ ಮಾತ್ರ ಇದೆ ಅಂತ.
ಪರಮಾತ್ಮನಲ್ಲಿ 8 ಗುಣಗಳು ಮಾತ್ರ ಇದೆ. ಮತ್ತಿನ್ನೊಬ್ರು ಏನು ಹೇಳ್ತಾರೆ, ಪರಮಾತ್ಮನು ತಾನೇ ವಿಕಾರ ಹೊಂದಿದ್ದಾನೆ ಅಂತ ತಿಳ್ಕೊಂಡು ಕೆಲವೊಬ್ರು ಹೇಳ್ತಾರೆ. ಆದರೆ ಜ್ಞಾನಾನಂದಮಯ, ಅವನಿಗೆ ಯಾವುದೇ ವಿಕಾರಗಳು ಇಲ್ಲರಿ ಅವನಿಗೆ, ಪರಮಾತ್ಮನಿಗೆ. ಪರಮಾತ್ಮನ ಗುಣಗಳನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯು ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ, ಹಾಗಾದ್ರೆ ನಾವೆಲ್ಲ ಏನು 8 ಗುಣಗಳಿವೆ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ ರೀ ಪರಮಾತ್ಮನ ಹತ್ರ. ಜ್ಞಾನ ಆನಂದಮಯ, ಅವನಲ್ಲಿ ನಮ್ಮಂಥ ಪ್ರಾಕೃತವಾದಂಥ ಶರೀರ ಅವನಲ್ಲಿಲ್ಲ. ಅವನ ಶರೀರ ಎಲ್ಲವೂ ಕೂಡ ಜ್ಞಾನಾನಂದಮಯ ಆಗಿದೆ. ಅಂತಹ ಪರಮಾತ್ಮ ಬಲಪೂರ್ಣ, ಬಲದಿಂದ ಸಮಗ್ರವಾದಂಥ ಬಲ ಅದು ಪರಮಾತ್ಮನಲ್ಲೇ ವ್ಯಾಪ್ತವಾಗಿದೆ. ನಶ್ವರೇಶ್ವರ, ಪರಮಾತ್ಮ ನಶ್ವರವಾದಂಥ ಪ್ರಪಂಚಕ್ಕೆ ಈಶ್ವರನಾದ. ಈ ಪ್ರಪಂಚ ಇಷ್ಟು ದೊಡ್ಡದಿರೋದೇ ಪರಮಾತ್ಮನಿಂದಾಗಿ. ನಶ್ವರವಾದಂತಹ ಪ್ರಪಂಚ, ನಶ್ವರವಾದಂಥ ಪ್ರಪಂಚಕ್ಕೊಂದು ಸಂಪತ್ತು, ಒಂದು ಜ್ಞಾನ, ಆನಂದ, ವೇದವ್ಯಾಸರ ಅವತಾರ ಮೂಲಕ ಜ್ಞಾನವನ್ನು ಕೊಟ್ಟ, ಆನಂದವನ್ನು ಕೊಟ್ಟ, ಈ ರೀತಿಯಾಗಿ ಒಂದು ರೂಪವನ್ನು ಕೊಟ್ಟಂಥವನು ಅವನು ಪರಮಾತ್ಮ. ಸವಿತರೇಶ್ವರ, ಪರಮಾತ್ಮ ಯದಾದಿತ್ಯಗತಂ ತೇಜ, ಆದಿತ್ಯಗತಂ ತೇಜ, ಸೂರ್ಯನಲ್ಲಿರ್ತಕ್ಕಂತಹ ತೇಜಸ್ಸು, ಆ ತೇಜಸ್ಸು, ಆ ಶಕ್ತಿ ಎಲ್ಲಿದ್ದು ಬಂದದ್ರಿ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜಗದ್ಭಾಸೆ ಯಚ್ಚಂದ್ರಮ ತತ್ತೇಜೋ ವಿದ್ಧಿ ಮಾಮಕಂ. ಆದಿತ್ಯನಲ್ಲಿರ್ತಕ್ಕಂತಹ ಪ್ರಕಾಶ ಏನಿದೆಲ್ಲ ಅದನ್ನು ನನ್ನಿಂದಲೇ ಬಂದಿದ್ದು. ಚಂದ್ರನಲ್ಲಿರ್ತಕ್ಕಂತಹ ಆ ತಂಪು ಏನಿದೆ ಅದು ನನ್ನಿಂದಲೇ ಬಂದಿದ್ದು. ತತ್ತೇಜೋ ವಿದ್ಧಿ ಮಾಮಕಂ. ಈಶ್ವರೇಶ್ವರ, ಈಶ್ವರರು ಯಾರು? ಈ ಬ್ರಹ್ಮಾದಿಗಳು, ಈಶ್ವರ ರುದ್ರದೇವರು, ಅವರಿಗೂ ಕೂಡ ಪರಮಾತ್ಮ ಈಶ್ವರನಾಗಿದ್ದಾನೆ. ಈ ರೀತಿಯಾಗಿ ಪರಮಾತ್ಮನ ಗುಣಗಳ ವರ್ಣನೆಯನ್ನು ನಾವು ಕಾಣ್ತಾ ಇದ್ದೀವಿ. ಜನಪ ಮುನಿನುತ ತಾಟಕಾಂತಕ, ಜನಕಜಾವರ ಲಕ್ಷ್ಮಣಾಗ್ರಜ, ಜನಕವಾಗ್ವರ ಇಂದ್ರ ಪೂಜಿತ ಸೂರ್ಯಸುತ ಪಾಲ, ದಿನಪಕುಲಪತಿ ದೀನವತ್ಸಲ, ವನದಿ ಬಂದ ವಿಹಾರ ದಶಶಿರ, ಅನನ ಕಾರಣ ಭರತ ಬಾಲಕ, ರಾಮರಾಜ ನಮೋ ಜನಪ ಮುನಿನುತ. ಜನಪ ಅಂತ ಹೇಳ್ಬಿಟ್ರೆ ಪ್ರಜಾಜನರು, ಜನಪ ಪರಮಾತ್ಮ, ಮುನಿನುತ ಎಲ್ಲ ಮುನಿಗಳಿಂದಲೂ ಕೂಡ ಪರಮಾತ್ಮ ಪ್ರತಿಪಾದನಾಗಿದ್ದಾನೆ. ತಾಟಕಾಂತಕ, ದಂಡಕಾರಣ್ಯದಲ್ಲಿ ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ರಾಮನನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದಶರಥನಿಗೆ ಚಿಂತೆ. ಸಣ್ಣ ಹುಡುಗರಿದ್ದಾರೆ ಇವ್ರನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಸಣ್ಣ ಹುಡುಗರಿದ್ದಾರಪ್ಪ, ಅವ್ರನ್ನ ಕರ್ಕೊಂಡು ಹೋಗಬೇಡ. ಆವಾಗ ವಿಶ್ವಾಮಿತ್ರ ಹೇಳಿದ್ರಂತೆ, ನೀನು ಇವ್ರನ್ನೆಲ್ಲ ಯಾರಂತ ತಿಳ್ಕೊಂಡು, ನಾ ಹಾಗೆ ಸುಮ್ಮನೆ ಯಾರನ್ನೋ ಕರ್ಕೊಂಡು ಹೋಗೋದಿಲ್ಲ. ಮಹಾ ತಪಸ್ವಿಗಳು ಇವರು, ಸ್ವತಃ ಪರಮಾತ್ಮನೇ ಆಗಿದ್ದಾನೆ ನಿನ್ನ ಮಗ, ಅವನಲ್ಲಿ ಎಲ್ಲವೂ ಸಾಮರ್ಥ್ಯದ ಅವನಲ್ಲಿದೆ, ನೀನೇನೂ ಚಿಂತೆ ಮಾಡಬೇಡ ಅಂತ. ಹೀಗೆ ದಂಡಕಾರಣ್ಯದಲ್ಲಿ ರಾಕ್ಷಸ ಸಮೂಹ ಹಿಂಸಿಸ್ತಾ ಇತ್ತಂತ. ಆವಾಗ ವಿಶ್ವಾಮಿತ್ರನು ರಾಮ ಲಕ್ಷ್ಮಣರ ಹತ್ರ ದಶರಥ ರಾಮ ಲಕ್ಷ್ಮಣ ಕಳಿಸ್ದ. ಅವನಿಗೆ ನನ್ನ ಮಕ್ಕಳು ಅಂತ ಅಭಿಮಾನ. ಆದರೆ ವಸಿಷ್ಠರು ಹೇಳಿದ್ರಂತೆ, ಕಳಿಸ್ಕೊಡು, ಏನೂ ತೊಂದರೆ ಆಗೋದಿಲ್ಲ ಅಂತ. ಅದರಂತೆ ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ತಾಟಕಿಯನ್ನು ಸಂಹಾರ ಮಾಡಿದ, ತಾಟಕಾಂತಕ. ಈ ರೀತಿಯಾಗಿ ಮಾರೀಚನನ್ನು ಬಾಣದಿಂದ ಹೊಡೆದಂತೆ. ಈ ರೀತಿಯಾಗಿ ಪರಮಾತ್ಮ ತಾಟಕಿಯನ್ನು ಸಂಹಾರ ಮಾಡಿದ. ಜನಕಜ ಅವರ ಸೀತೆಯನ್ನು ಪಡ್ಕೊಂಡ. ವಿಶ್ವಾಮಿತ್ರ ಮುನಿ ಯಾಗ ರಕ್ಷಣೆಗೆಂದು ಅವ್ರು ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋದಾಗ ಅಲ್ಲಿಂದ ಮಿಥಿಲಾಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸ್ವಯಂವರ ಏರ್ಪಡಿಸಿದ್ದಾರೆ. ಸೀತಾದೇವಿ ಸ್ವಯಂವರ ಏರ್ಪಡಿಸಿದಾಗ ಎಲ್ಲ ದೊಡ್ಡ ದೊಡ್ಡ ರಾಜರು ಬಂದಾರಂತೆ. ಎಲ್ರಿಗೂ ಕೂಡ ಶಿವಧನಸ್ಸನ್ನು ಮುರಿಬೇಕು ಅಂತ. ಶಿವಧನಸ್ಸನ್ನು ಮುರಿಬೇಕು ಅಂತ ಬಿಟ್ರೆ ಎಂತಿಂಥ ರಾಜ ರಾವಣನು ಕೂಡ ಅಲ್ಲಿ ಬಂದಿದ್ದಂತೆ. ಎಂಥವ್ರು ಬಂದರೂ ಕೂಡ ಶಿವಧನಸ್ಸನ್ನು ಮುರಿಲಿಕ್ಕೆ ಆಗಲಿಲ್ಲ ಅಂತ. ಅವಾಗ
ಜನಕನಿಗೆ ಅನ್ನಿಸ್ತಂತೆ. ಅವಾಗ ಹೇಳಿದ್ನಂತೆ, ವಿಶ್ವಾಮಿತ್ರ ಹೇಳಿದ್ರಂತೆ, ಇಲ್ಲ ಈ ರಾಮ ಶಿವಧನಸ್ಸನ್ನು ಮುರಿತಾನೆ ಅಂತ. ಅವಾಗ ಜನಕನಿಗೆ ಆಶ್ಚರ್ಯ, ಎಂತಿಂಥ ಮಹಾಬಲಶಾಲಿಗಳು, ದೊಡ್ಡ ದೊಡ್ಡ ಮಹಾರಾಜರು, ಚಕ್ರವರ್ತಿಗಳು ಶಿವಧನಸ್ಸನ್ನು ಮುರಿಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ರೆ, ಈ ಬಾಲಕ ಇವನೇನು ಮುರಿಲಿಕ್ಕೆ ಸಾಧ್ಯ? ಆವಾಗ ರಾಮ ಏನು ಮಾಡ್ದ, ಹೋಗಿ ಆ ಶಿವಧನಸ್ಸನ್ನು ಲೀಲಾಜಾಲವಾಗಿ ಮುರಿದು ಹಾಕಿದ ಅಂತ ನಾವು ಕತೆ ಕೇಳಿದ್ವಿ. ಜನಕ ಜಾವರ ಅಂತ ಸೀತೆಯನ್ನು ಪರಮಾತ್ಮ ಒಲಿಸಿಕೊಂಡ ಅಂತ. ಲಕ್ಷ್ಮಣ ಅಗ್ರಜ, ಪರಮಾತ್ಮ ಲಕ್ಷ್ಮಣ ಸಾಕ್ಷಾತ್ ಶೇಷಾವತಾರಿ. ಶೇಷಾವತಾರಿಯಾದಂತಹ ಲಕ್ಷ್ಮಣ ಪರಮಾತ್ಮನ ಸೇವೆಗೆಂದಲೇ ಅವನಿಗೆ ಮೀಸನಾಗಿದೆ. ಮುಂದೆ ಅವನು ಕೂಡ ಪರಮಾತ್ಮ ಅಣ್ಣನಾಗಿ ಅವತಾರವನ್ನು ಮಾಡ್ತಾನೆ, ಬಲರಾಮನಾಗಿ ಮುಂದೆ ಅವತಾರವನ್ನು ಮಾಡ್ತಾನೆ. ಈ ರೀತಿಯಾಗಿ ಸೂರ್ಯ ಸುತಪಾಲ ಅಂತ ಸುಗ್ರೀವನಿಗೆ ಮಾತು ಕೊಟ್ಟಿದ್ದವನು ರಾಮ, ವಾಲಿಯನ್ನು ನಿಗ್ರಹಿಸ್ತೇನೆ ಅಂತಿಕೊಂಡು. ಅದಕ್ಕೋಸ್ಕರ ಅವನು ಹಿಂದ್ಗಡೆಯಿಂದ ಬಂದು ವಾಲಿಯನ್ನು ಸಂಹಾರ ಮಾಡ್ದ ಅಂತ ಕೇಳಿದ್ದೇವೆ. ಈ ರೀತಿಯಾಗಿ ಸೂರ್ಯ ಸುತಪಾಲ ಸುಗ್ರೀವನಿಗೆ ಮತ್ತೆ ಇನ್ನೊಂದು ವಾಲಿಯನ್ನು ಯಾಕೆ ಸಂಹಾರ ಮಾಡ್ದ ಅಂತ ಹೇಳ್ಬಿಟ್ರೆ, ಇನ್ನೊಂದು ತಪ್ಪು ಮಾಡಿದ್ದವನು. ಏನು ಅಂತ ಹೇಳ್ಬಿಟ್ರೆ, ಸುಗ್ರೀವನ ಹೆಂಡತಿಯನ್ನು ತನ್ನ ಕಡೆ ಇಟ್ಕೊಂಡಿದ್ದ. ಅದು ತಪ್ಪು, ಅದನ್ನು ಮಾಡಬಾರ್ದಾಗಿತ್ತು. ಅದಕ್ಕೋಸ್ಕರ ಪರಮಾತ್ಮ ಆ ಥರ ಶಿಕ್ಷೆಯನ್ನು ಕೊಟ್ಟ ಅಂತಿಕೊಂಡು ಕೇಳಿದ್ದೀವಿ. ದಿನಪ ಕುಲಪತಿ, ದಿನಪ ಕುಲ ನೋಡ್ರಿ ಅಂಥ ಪದವನ್ನು ಪ್ರಯೋಗ ಮಾಡ್ತಾರೆ. ದಿನಪ ಕುಲ ಅಂತ. ದಿನಪ ಕುಲ ಅಂದರೆ ದಿನ ಅಂತಂದು ನಮ್ಮ ದಿನಗಳು ಯಾರಿಂದ ಆಗ್ತದ್ರಿ? ಸೂರ್ಯ. ದಿನಪ ಕುಲ ಅಂತ ಹೇಳ್ಬಿಟ್ರೆ ಸೂರ್ಯವಂಶ. ಸೂರ್ಯವಂಶಕ್ಕೆ ಒಡೆಯ ಅಂತ ಹೇಳ್ಬಿಟ್ರೆ ಅವನು ರಾಮನೇ. ಸೂರ್ಯವಂಶದ ಸೂರ್ಯನಿಂದ ಪ್ರಾರಂಭ ಮಾಡಿ ಸೂರ್ಯವಂಶದ ಕೀರ್ತಿ ಅಪಾರವಾದಂಥದ್ದು. ಒಬ್ಬೊಬ್ಬ ರಾಜರು ಕೂಡ ಮಹಾ ತಪಸ್ವಿಗಳು, ಜ್ಞಾನಿಗಳು, ಧರ್ಮನಿಷ್ಠರು ಎಲ್ಲರೂ ಆದಂಥವ್ರು. ಆದರೆ ಶ್ರೀರಾಮನಷ್ಟು ಧರ್ಮಶಾಲೆ ಧಾರ್ಮಿಕರು ಅವರಾಗಿರಲಿಲ್ಲ. ತಂದೆಯ ಮಾತಿನಂತೆ 14 ವರ್ಷ ಕಾಡಿಗೆ ಹೋದ ಶ್ರೀರಾಮ. ಕಾಡಿಗೆ ಹೋದ, ಪಿತೃವಾಕ್ಯ ಪರಿಪಾಲನೆ ಅದನ್ನು ಮಾಡಬೇಕು ಉದ್ದೇಶದಿಂದಾಗಿ ಕಾಡಿಗೆ ಹೋದ. ಈ ರೀತಿಯಾಗಿ ಜಗತ್ತಿನ ಮುಂದೆ ಅಲ್ಲಿ ಸೀತೆಯನ್ನು ಕೊಂಡಲ್ಲ ಆ ರಾವಣನನ್ನು ಸಂಹಾರ ಮಾಡ್ದ. ಕೇವಲ ಸೀತೆಯನ್ನು ಕೊಂದದ್ದಕ್ಕಷ್ಟೇ ಅಲ್ಲ, ಅವನು ರಾವಣ ಎಲ್ರಿಗೂ ಕೂಡ ಕಂಟಕವನ್ನು ಉಂಟು ಮಾಡ್ತಾ ಇದ್ದ. ಅದಕ್ಕೋಸ್ಕರ ರಾವಣನನ್ನು ಸಂಹಾರ ಮಾಡ್ದ. ಅದನ್ನೇ ಹೇಳಿದ್ದು, ಎಲ್ಲ ಕಡೆ ರಾಮನಿಂದ ಇರಬೇಕು, ರಾಮ ರಾಜ್ಯ ಆಗಿರಬೇಕು, ರಾಮನಂತೆ ಇರಬೇಕು ಅಂತ ಯಾಕೆ ಹೇಳ್ತಾರೆ? ರಾಮನ ಆದರ್ಶ ಅದು ಉತ್ತಮವಾದಂತಹ ಆದರ್ಶ. ದೀನವತ್ಸಲ ವನದಿ ಬಂದ ವಿಹಾರ. ವನದಿ ಬಂದ ವಿಹಾರ, ವನದಿ ಅಂತ ಹೇಳ್ಬಿಟ್ರೆ ಸಮುದ್ರ. ಆ ರಾಮ ಏನು ಮಾಡ್ದ, ಸೀತೆ ಗೊತ್ತಾಯ್ತು ಅಲ್ಲಿದ್ದಾಳೆ ಅಂತ. ಸೀತೆ ಗೊತ್ತಾಯಿತು. ಆವಾಗ ರಾಮ ಏನು ಮಾಡ್ದ, ಸೇತುವೆಯನ್ನು ಕಟ್ಟಬೇಕು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದಾಗ ಸಮುದ್ರ ರಾಜ ಯಾವುದೇ ರೀತಿಯಾದಂತಹ ಅನುಕೂಲ ಮಾಡಿಕೊಡ್ಲಿಲ್ಲ, ಸಹಕಾರ ಕೊಡಲಿಲ್ಲ ಅಂತ. ಆವಾಗ ಸಿಟ್ಟು ಬಂತಂತ ರಾಮನಿಗೆ. ಜೋರಾಗಿ ಬಾಣವನ್ನು ಬಿಡ್ಲಿಕ್ಕೆ ಹೊರಟ. ಆವಾಗ ಹೆದರ್ಕೊಂಡ್ಬಿಟ್ನಂತೆ ಸಮುದ್ರ ರಾಜ, ನನ್ನ ತಪ್ಪಾಯಿತು, ನಾನು ಆ ಥರ ಮಾಡಬಾರ್ದಾಗಿತ್ತು. ವನದಿ ಬಂದ ವಿಹಾರ. ಅವಾಗ ಸಮುದ್ರ ರಾಜ ಅವನು ದಾರಿಯನ್ನು ಮಾಡಿಕೊಟ್ಟ. ಮಾಡಿ ಆದಮೇಲೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದ. ಸಮುದ್ರವನ್ನು ಸೇತುವೆ ತಾನೇ ಕಟ್ಬೋದಾಗಿ ತನ್ನ ಬಾಣಗಳಿಂದಾಗಿ, ಆದರೂ ಕೂಡ ಎಲ್ರಿಗೂ ಕೂಡ ಸಾಧನೆಗೊಂದು ಅವಕಾಶ ಮಾಡಿಕೊಡೋ ಉದ್ದೇಶದಿಂದಾಗಿ ಪರಮಾತ್ಮ ಆ ಥರ ಮಾಡ್ದ. ವನದಿ ಬಂದ ವಿಹಾರ ದಶಶಿರ ಹನನ ಕಾರಣ. ದಶಶಿರ ಅಂದರೆ ರಾವಣ, ಅವನ ಸಂಹಾರಕ್ಕೆ ಕಾರಣ ಆದಂಥವನು ಪರಮಾತ್ಮ. ಭರತ ಪಾಲಕ. ರಾಮ ವನವಾಸಕ್ಕೆ ಹೋಗಿ ಆದಮೇಲೆ ಕೈಕೇಯಿ ಅಂತ ತಿಳ್ಕೊಂಡಿದ್ಲು, ಭರತ ಬಂದು ರಾಜ್ಯಭಾರವನ್ನು ಮಾಡ್ತಾನೆ ಖುಷಿಯಿಂದ ಅಂತ. ಆವಾಗ ಬರ್ತಾನೆ ಭರತ, ಕೇಳ್ತಾನೆ ರಾಮ ಎಲ್ಲಿ ಏನು ಕೇಳ್ತಾನೆ. ಕೇಳ್ಬಿಟ್ಟ, ಅಯ್ಯೋ ರಾಮ ವನವಾಸಕ್ಕೆ ಹೋದ್ನ, ಎಲ್ಲವೂ ನನ್ನಿಂದಲೇ ಆಯಿತು ಅಂತ ತಿಳ್ಕೊಂಡು ಅಷ್ಟು ಅವನಿಗೆ ಆಗ್ತದೆ. ಅವನು ಹೇಳ್ತಾನಂತೆ, ಎಂಥ ತಾಯಿ ಹೊಟ್ಟೆಲ್ಲ ನಾನು ಹುಟ್ಟಿದೆ, ಇಂಥ ತಾಯಿ ಹೊಟ್ಟೆಲ್ಲಿ ನಾನು ಹುಟ್ಟಬಾರ್ದಾಗಿತ್ತು.
ಎಂಥ ಘೋರ ಅಪರಾಧ ಆಯಿತು ನನ್ನ ತಾಯಿಯಿಂದ. ಅವಾಗ ಪಶ್ಚಾತ್ತಾಪ ಆಯ್ತಂತೆ ಕೈಕೇಯಿಗೆ. ಅವನೇನು ಮಾಡ್ದ, ಭರತ ದೊಡ್ಡ ಸೈನ್ಯವನ್ನು ಎತ್ಕೊಂಡು ಅಲ್ಲಿ ಹೋದ ನನ್ನ ಚಿತ್ರಕೂಟಕ್ಕೆ ಹೊರಟ. ಅಲ್ಲಿ ಚಿತ್ರಕೂಟಕ್ಕೆ ಹೊರಟಾಗ ಅವಾಗ ಲಕ್ಷ್ಮಣನಿಗೆ ಅನ್ನಿಸ್ತಂತೆ ಭರತ. ಅವಾಗ ರಾಮದೇವ್ರು ಹೇಳಿದ್ರಂತೆ, ನಾವು ಕೇವಲ ಕಣ್ಣಿಗೆ ಕಂಡಿದ್ದನ್ನು ನೋಡಿ ಯಾವುದಕ್ಕೆ ನಿರ್ಧಾರ ಮಾಡೋದಿಲ್ಲ, ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ ಅದನ್ನೇ ಹೇಳಿದ್ದು. ಎದುರುಗಡೆ ಆ ಇಡೀ ಸೈನ್ಯ ಅವನೇ ಬಂತು ಅಂತ ಹೇಳ್ಬಿಟ್ರೆ ಆವಾಗ ಲಕ್ಷ್ಮಣನಿಗೆ ಸಹಜವಾಗಿ ಅನ್ನಿಸ್ತು, ನಮ್ಮಂಥವ್ರಿಗೂ ಅನ್ನಿಸ್ತದೆ. ಆದರೆ ರಾಮನಿಗೆ ಇಲ್ಲ, ಅವನು ಬೇರೆ ಭರತ ಆ ಥರ ಅಲ್ಲ, ತುಂಬ ಒಳ್ಳೆಯವನು ಅಂತ ಆ ಭಾವನೆ ಬಂದಂತೆ. ಭರತ ಬಂದಾಗ ಶರಣಾಗತಿಯನ್ನು ಹೊಂದಿದ್ದಂತೆ, ಅಣ್ಣ ನೀನೇ ಬಂದು ರಾಜ್ಯಭಾರವನ್ನು ಮಾಡಬೇಕು, ನನಗೆ ಬೇಡ ಈ ರಾಜ್ಯ. ಆವಾಗ ಹೇಳಿದಾಗ ರಾಮ ಹೇಳಿದ್ದಂತೆ, ಹಾಗಲ್ಲಪ್ಪ, ನನಗೇನಿಲ್ಲ, ರಾಜ್ಯಭಾರವನ್ನು ಮಾಡ್ಬೋದಾಗಿತ್ತು. ಒಂದು ವೇಳೆ ತಂದೆಯೇ ನನ್ನ ಮಾತನ್ನು ಮೀರ್ಲಿಕ್ಕೆ ಹೇಳಿದ್ದ, ಆ ಮಾತನ್ನು ನಾನು ಮೀರಿ ನಾನೇ ರಾಜ್ಯಭಾರವನ್ನು ಮಾಡ್ಬೋದಾಗಿತ್ತು. ಆದರೆ ರಾಮನಂತಹ ವ್ಯಕ್ತಿ ಮುಂದೆ ಜಗತ್ತಿನಲ್ಲಿ ಹುಟ್ಟಬೇಕು, ರಾಮನಂತಹ ವ್ಯಕ್ತಿ ಮುಂದೆ ಜಗತ್ತಿನಲ್ಲಿ ಹುಟ್ಟಬೇಕು, ರಾಮನ ಆದರ್ಶಗಳು ಎಲ್ರಿಗೂ ಕೂಡ ಆಗಿರಬೇಕು, ತಂದೆಯ ವಾಕ್ಯಗಳನ್ನು ಮೀರಬಾರ್ದು. ಅದರಂತೆ ನಾನು ವಾಕ್ಯ ಪರಿಪಾಲಕನಾಗಿ ನಾನು ಇಲ್ಲಿ ಬಂದಿದ್ದೀನಿ, ನೀನು ಕೂಡ ನಿನ್ನ ತಂದೆ ಅಪೇಕ್ಷೆಯಂತೆ ನೀನು ರಾಜ್ಯಭಾರವನ್ನು ಮಾಡು ಅಂತಾದಾಗ ರಾಮ ಹೇಳಿದ್ನಂತೆ. ರಾಮ ಹೇಳಿದ ಮೇಲೆ ಅಷ್ಟಾಗಿ ಎಷ್ಟೊತ್ತಾದರೂ ಕೂಡ ಕೊನೆಗೆ ಭರತ ಎಷ್ಟು ಮಾಡಿದ್ರೂ ಕೇಳಲಿಲ್ಲ. ಕೊನೆಗೆ ರಾಮನ ಮಾತನ್ನು ಮೀರ್ಲಿಕ್ಕಾಗಲಿಲ್ಲ. ಆದರೆ ಒಂದು ಷರತ್ತನ್ನು ಹಾಕಿದ್ನಂತೆ. ಏನು ಷರತ್ತು ಅಂತ ಹೇಳ್ಬಿಟ್ರೆ, ನೀನು ವನವಾಸ ಮುಗಿದ ತಕ್ಷಣವೇ ಅಯೋಧ್ಯೆ ಬರಬೇಕು, ಇಲ್ಲ ಅಂದರೆ ನಾನು ಅಗ್ನಿದಾನ ಮಾಡ್ಕೋತೀನಿ ಅಂತ. ಆಯಿತು ಅಂತ ತಿಳ್ಕೊಂಡು ಮಾತು ಕೊಟ್ಟ. ಆ ಭರತ ನೋಡ್ರಿ ಅವನು ಏನು ಮಾಡ್ದ ಅಂತ ಹೇಳ್ಬಿಟ್ರೆ, ಅಲ್ಲಿ ಅವನ ಪಾದುಕೆಗಳನ್ನು ಕರ್ಕೊಂಡು ತೊಗೊಂಬಂದ. ರಾಮನ ಪಾದುಕೆಗಳನ್ನು ಅಯೋಧ್ಯೆ ಸಿಂಹಾಸನದ ಮೇಲೆ ಇಟ್ಟನಂತೆ. ಇದಕ್ಕೆ ಅಧಿಕಾರಿ ರಾಮನೇ ಹೊರತು ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ಪಾದುಕೆಗಳನ್ನಿಟ್ಟು ತಾನು ಒಂದು ಗ್ರಾಮದಲ್ಲಿದ್ದು ಒಂದು ವ್ರತವನ್ನು ಮಾಡ್ತಾ ರಾಜ್ಯಭಾರವನ್ನು ಮಾಡ್ದ ಅಂತಿಕೊಂಡು ನಾವು ಕೇಳಿದ್ದೀವಿ. ಈ ರೀತಿಯಾಗಿ ಭರತ ಪಾಲಕ. ಭರತ ಒಂದು ವೇಳೆ ರಾಮ ವನವಾಸವನ್ನು ಮುಗಿದ ತಕ್ಷಣವೇ ಅಲ್ಲ ಬಂದ. ಅವ ಹೇಳಿದ್ನಂತೆ, ಸ್ವಲ್ಪ ದಿನ ಇದ್ದ ವಿಭೀಷಣ ಹೇಳಿದ್ನಂತೆ, ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗು ಅಂತ. ಆವಾಗ ರಾಮ ಹೇಳಿದ್ನಂತೆ, ಎಂಥ ಮಾತನಾಡ್ತಾ ಇದ್ದಿ, ನಾನು ಭರತನಿಗೆ ಮಾತು ಕೊಟ್ಟಿದ್ದೀನಿ, ನಾ ಹೋಗದೇ ಇದ್ರೆ ದಶರಥ ಏನು ಮಾಡ್ಕೋತಾನೆಲ್ಲೋ ಗೊತ್ತಿಲ್ಲ. ಅದು ಕ್ಷಣ ಪುಷ್ಪಕ ವಿಮಾನದ ಮೇಲೆ ಹೊರಟು ಬಂದ ಅಂತ ತಿಳ್ಕೊಂಡು ನಾವು ಕೇಳಿದ್ದೀವಿ. ಭರತ ಪಾಲಕ ರಾಮರಾಜ. ಈ ರೀತಿಯಾಗಿ ಪೂತನಾಂತಕ ಶಕಜಮಾರಕ. ಪೂತನೆಯನ್ನು ಅವನು ಸಂಹಾರ ಮಾಡ್ದ. ಶಕಜಮಾರಕ ವಾತಚಕ್ರ ಅನಿಷ್ಟಹರ. ಶಕಜಮಾರಕ ಅಂತ ಕೃಷ್ಣ ಅವತಾರ ಮಾಡಿ 4 ತಿಂಗಳಾಗಿತ್ತಂತೆ. ಆವಾಗ ಏನು ಮಾಡಬೇಕು, ಉಪನಿಷ್ಕರ್ಮಣ ಅಂತ, ಉಪನಿಷ್ಕರ್ಮಣಾದಿಗಳನ್ನು ಮಾಡಬೇಕು. ಉಪನಿಷ್ಕರ್ಮಣ ಅಂತ ಹೇಳ್ಬಿಟ್ರೆ ಮೊದಲು ಮಗು ಹುಟ್ಟಿದ ತಕ್ಷಣ 4 ತಿಂಗಳಲ್ಲಿ ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಆವಾಗ ಏನು ಮಾಡ್ದ, ಉಪನಿಷ್ಕರ್ಮಣ ಮಹೋತ್ಸವ ಆಗಬೇಕು. ಯಮುನಾ ತೀರದ ಹತ್ರ ಬಂದ್ರಂತೆ. ಬಂದಾಗ ಶಕಟಮಾರಕ, ಶಕಟಾಸುರ ಅಲ್ಲಿ ಬಂದ ಅಂತ. ಶಕಟಾಸುರ ಅವನೇನು ಮಾಡ್ದ ಅಂತ ಹೇಳ್ಬಿಟ್ರೆ, ಮಗುವನ್ನು ಕೊಲ್ಲಬೇಕು ಉದ್ದೇಶದಿಂದಾಗಿ ಶಕಟ ಅಂತ ಹೇಳ್ಬಿಟ್ರೆ ಎತ್ತಿನ ಗಾಡಿ ಮೂಲಕ ಬಂದಿದ್ದಂತೆ. ಆವಾಗ ಕೃಷ್ಣನಿಗೆ ಗೊತ್ತಾಯ್ತಂತೆ, ತನ್ನ ಸಣ್ಣ ಕಾಲಿನಿಂದ ಒದ್ದು ಬಿಟ್ಟರೆ ಅದು ದೊರ ಬಿದ್ದುಬಿಡ್ತು. ಎಲ್ರಿಗೂ ಅನ್ನಿಸ್ತು, ಏನೋ ಬಿದ್ದಿರ್ಬೋದು ಬಿಡಪ್ಪ, ಜಾರಿಗಿರಿ ಬಿದ್ದಿರ್ಬೋದು ಅಂತ ಅನ್ನಿಸ್ಬಿಡ್ತು. ಆದರೆ 4 ತಿಂಗಳ ಬಾಲಕ ಆ ಶಕಟಾಸುರನ್ನು ಸಂಹಾರ ಮಾಡಿದ. ಆದ್ದರಿಂದಾಗಿ ಆ ಶಕಟಮಾರಕ ವಾತಚಕ್ರ ಅನಿಷ್ಟಹರ. ವಾತಚಕ್ರ ಅಂತ ಹೇಳ್ಬಿಟ್ರೆ ತೃಣಾವರ್ತ ಕಂಸನ ಆದೇಶದಂತೆ ತೃಣಾವರ್ತ ಬಂದ. ತೃಣಾವರ್ತ ಜೋರಾಗಿ ಸುಂಟ್ರು ಗಾಳಿಯನ್ನು ಸುರಿಸ್ಕೊಂಡು ಬಂದಂತೆ. ಎಲ್ಲಿಗೆ ಯಾರಿಗೂ ಏನೂ ಕಾಣಲಿಲ್ಲ.
ಒಳಗಡೆ ಕೃಷ್ಣನನ್ನು ಕಾಣಿದ್ನಂತೆ. ಕೃಷ್ಣನನ್ನು ಮೇಲೆ ತಗೊಂಡು ಹೋದ ಅಂತ. ಅವಾಗ ತೃಣಾವರ್ತ, ಅವಾಗ ವಾದರಾಜ ಸ್ವಾಮಿಗಳು ಹೇಳ್ತಾರೆ ನೋಡ್ರಿ, ತಮ್ಮ ರುಕ್ಮಿಣೀಶ್ವರ ಗ್ರಂಥದಲ್ಲಿ ಹೇಳ್ತಾರೆ ವಾದರಾಜ ಸ್ವಾಮಿಗಳು ಏನು ಹೇಳ್ತಾರೆ ಅಂತ ಬಿಟ್ಟರೆ, ತೃಣಾವ ವರ್ತತೆ, ಆ ಕೃಷ್ಣನನ್ನು ಮೇಲೆ ಎತ್ತಿಕೊಂಡು ಅವನೇ ಕೂಡ ತೃಣನಾದೆ ಅಂತ, ಅವನೇ ತೃಣ ಸಮಾನನಾದ ಅಂತ ತಿಳ್ಕೊಂಡು ವಾದರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವನೇ ಗಾಳಿಯಲ್ಲಿ ಬಿದ್ದು ಸತ್ತು ಹೋದ ಅಂತ. ಮುಂದೆ ದಧಿಸಾರ ಭೋಜಕ, ದಧಿಸಾರ ಭೋಜಕ ಅಂತ ಹೇಳ್ಬಿಟ್ರೆ ನೋಡ್ರಿ ನಮಗೇನು ಅರ್ಥ ಆಗಲ್ಲ. ಪ್ರಸನ್ನ ವೆಂಕಟದಾಸ್ ಹೇಳ್ತಾರೆ ದಧಿಸಾರ ಭೋಜಕ. ದಧಿ ಅಂತಂದ್ರೆ ಏನು? ಮೊಸರು. ದಧಿಸಾರ ಅಂತಂದ್ರೇನು? ಬೆಣ್ಣೆ. ದಧಿಸಾರ ಭೋಜಕ, ಅವನು ಬೆಣ್ಣೆ ಕಳ್ಳ ಅಂತ. ಬೆಣ್ಣೆ ಕಳ್ಳವನ್ನು ಆ ಶಬ್ದ ಬರೀ ಬೆಣ್ಣೆ ಕಳ್ಳ ಅಂತ ಅಷ್ಟೇ ಹೇಳ್ದೇನೆ, ದಧಿಸಾರ ಭೋಜಕ, ನವನೀತ ಪ್ರಿಯ, ನವನೀತ ವಿಲಿಪ್ತಾಂಗ, ನವನೀತ ನಟೋ ನಗಃ, ಕೃಷ್ಣಾಷ್ಟೋತ್ತರದಲ್ಲಿ ಕೇಳಿದ್ದೇವೆ. ದಧಿಸಾರ ಭೋಜಕ, ನವನೀತ ಪ್ರಿಯ, ಗೋಪವಧುಲೋಲ. ಗೋಪವಧುಲೋಲ ಅಂತ ಹೇಳ್ಬಿಟ್ರೆ ಗೋಪರು ಅಂದರೆ ಗೋಪಿಕಾಸ್ತ್ರೀಯರು. ಗೋಪವಧುಲೋಲ, ಗೋಪಿಕಾಸ್ತ್ರೀಯರಲ್ಲಿ ನಮ್ಗೆ ಆಶ್ಚರ್ಯ ಆಗ್ಬೋದು, ಏನ್ರಿ ಗೋಪಿಕಾಸ್ತ್ರೀಯರ ಜೊತೆ ಹೋಲಿಸ್ಕೊಂಡ ಅಂತ. ಅವರು ಗೋಪಿಕಾಸ್ತ್ರೀಯರು ಆಗಿರಲ್ಲ, ಹಿಂದಿನ ಜನ್ಮದಲ್ಲಿ ಪರಮಾತ್ಮನ ಜೊತೆ ನಾನು ರಾಸಲೀಲೆ ಆಡಬೇಕು ಅಂತ ತಿಳ್ಕೊಂಡು ಅವ್ರು ಕೇಳಿದ್ರಂತೆ. ಅದು ಸುಮ್ಮನೆ ರಾಸಲೀಲೆ ಅಲ್ಲ, ಅವರು ಪರಮಾತ್ಮನಲ್ಲಿ ಅತಿಶಯವಾದಂತಹ ಭಕ್ತಿ ಅವರಲ್ಲಿತ್ತು. ಅದನ್ನೇ ಸಖ್ಯಂ ಆತ್ಮನಿವೇದನಂ ಅಂತ ತಿಳ್ಕೊಂಡು ಹೇಳಿದರು. ಇಡೀ ಅವರು ಏನು ಜಗತ್ತಿನಲ್ಲಿ ಏನೂ ಬೇಕಾಗಿರಲಿಲ್ಲ, ದೇವರು ಮಾತ್ರ ಸಾಕಾಗಿತ್ತು ಅವ್ರಿಗೆ. ಕೃಷ್ಣನನ್ನೇ ಮೆಚ್ಚಿಕೊಂಡಂಥವ್ರು, ಕೃಷ್ಣನಲ್ಲಿ ಅಷ್ಟು ಭಕ್ತಿಯವರಲ್ಲಿತ್ತು. ಆತ್ಮನಿವೇದನ, ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿದ್ದಂಥವ್ರು ಗೋಪಿಕಾಸ್ತ್ರೀಯರು. ಅಂತಹ ಸಮರ್ಪಣ ಗೋಪಿಕಾಸ್ತ್ರೀಯರು ವಿಹಾರವನ್ನು ಮಾಡಿ ಅವರಿಗೆ ಪರಮಾತ್ಮ ಮೋಕ್ಷವನ್ನು ಕೊಟ್ಟ ಅಂತಿಕೊಂಡು ನಾವು ಕೇಳಿದ್ದೀವಿ. ಆದ್ದರಿಂದಾಗಿ ಈ ರೀತಿಯಾಗಿ ಭರತ ಪಾಲಕ, ವಾತ ನೀತ ದಧಿಸಾರ ಭೋಜಕ, ಕಂಸ ಚಾಣೂರ ಮರ್ದನ, ಬಕಾಸುರನ ಸಂಹಾರ ಮಾಡ್ದ, ಮಾತುಳ ಅಂತಕ, ಕಂಸ ಸಂಹಾರ ಮಾಡ್ದ, ಪಾರ್ಥ ಸ್ಥಾಪಕ, ಪಾರ್ಥ ಅಂತ ಹೇಳ್ಬಿಟ್ರೆ ಅರ್ಜುನನಿಗೆ ಸರಿಯಾದ ದಾರಿಯನ್ನು ತೋರಿಸ್ಕೊಂಡಂಥ. ಆದ್ದರಿಂದಾಗಿ ಈ ಪ್ರಸನ್ನ ವೆಂಕಟದಾಸರ ಕೃತಿಗಳನ್ನು ನಾವು ಗಮನಿಸಿದಾಗ ಎಷ್ಟು ಸುಂದರವಾದಂತಹ ಪದಬಂಧ, ಶಬ್ದಬಂಧ ಅದನ್ನೆಲ್ಲ ನಾವು ಈ ಅವರ ಕೃತಿಗಳಲ್ಲಿ ಕಾಣಬಹುದು. ಆದ್ದರಿಂದಾಗಿ ಅವರ ಕೃತಿಗಳ ಬಗ್ಗೆ ಸುಭಾಷ್ ಕಾಕಂಡ್ಕಿಯವರಾಗಲಿ, ರೇಖಾ ಕಾಕಂಡ್ಕಿಯವರ ಎಷ್ಟು ಸುಂದರವಾಗಿ ಆ ವಿಮರ್ಶೆಯನ್ನು ಬರ್ತಾರೆ ನೋಡ್ರಿ. ಸುಮ್ಮನೆ ಅವರು ವಾಕ್ಯಗಳಿಗೆ ಅರ್ಥ ಮಾಡ್ಕೊಂಡು ಬರ್ಕೊಂಡು ಹೋಗಲಿಲ್ಲ, ಅದರ ಹಿಂದಿನ ಮುಂದಿನ ಸಂದರ್ಭಗಳನ್ನು ತಿಳಿಸಿ ತುಂಬ ಸುಂದರವಾಗಿ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅವರಿಂದಾಗಿ ಇನ್ನೂ ಉತ್ತಮ ಕಾರ್ಯಗಳು ಹೀಗೆ ನಡೀತಾ ಇರಲಿ. ಹಾಗೆ ಪ್ರಸನ್ನ ವೆಂಕಟದಾಸ ಸೇವಾ ಸಮಿತಿಯಿಂದಾಗಿ ಈ ಸಲ ಕೊರೋನಾ ಬಂದಿದೆ. ಅವರು ಪ್ರತಿ ವರ್ಷ ಆರಾಧನೆ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. 800,000 ಮಂದಿ ಊಟ ಆಗ್ತಿತ್ತು, ನಾವೆಲ್ಲ ಕೇಳಿದ್ದೀವಿ. ಈ ಸಲ ಕೊರೋನಾ ಆದ್ದರಿಂದಾಗಿ ಈಗೆಲ್ಲ ಕರಿ ಜ್ಞಾನದಾಸೋಹ ಅಷ್ಟೇ ಈ ಸಲ. ಆದ್ದರಿಂದಾಗಿ ಈ ಸಲವೂ ಕೂಡ ಅವ್ರು ಬಿಡಲಿಲ್ಲ, ಈ ಮಾಡೋದು ಬೇಡ ಬಿಡು ಅಂತ ಬಿಡಲಿಲ್ಲ. ಆದರೂ ಕೂಡ ಈ ಥರ ಜ್ಞಾನ ದಾಸೋಹದ ಮೂಲಕ ಅವರು ಪ್ರಸನ್ನ ಸೇವಾ ಸಮಿತಿಯವರು ತುಂಬ ವಿಶಿಷ್ಟವಾಗಿ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಧ್ರುವಾಚಾರ ಕಾಕಂಡಕಿ ಅವರ ಆಚಾರ್ಯರು ದಾಸರ ವಂಶಸ್ಥರು, ಅವರು ಮುಂದ್ಗಡೆ ನಿಂತು ಇದನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಆದ್ದರಿಂದಾಗಿ ಇದು ಇನ್ನೂ ಯಶಸ್ವಿಯಾಗಲಿ. ನನಗೆ ಅವಕಾಶ ಮಾಡಿಕೊಟ್ಟಂತಹ ಧ್ರುವಾಚಾರ್ಯರು, ಪ್ರಸನ್ನ ಸೇವಾ ಸಮಿತಿ ಎಲ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆದ್ದರಿಂದ ಏನೇ 4 ಚಲೋ ಮಾತುಗಳನ್ನು ಹೇಳಿದ್ರು ನನ್ನ ಗುರುಗಳಾದಂತಹ ಪೇಜಾರ ಶ್ರೀಗಳು, ಇವರ ಅನುಗ್ರಹ ಅಂತಕೊಂಡು ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮವಾ ಶ್ರುತೆ ಸ್ವಭಾವ ಕರೋಮಿ ಯದ್ಯ ಸಕಲಂ ಪ್ರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.
ಶ್ರೀ ಪ್ರಸನ್ನ ವೆಂಕಟದಾಸರ ಆರಾಧನೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ಪ್ರವಚನ ಮಾಲಿಕೆಯಲ್ಲಿ ನಮ್ಮ ಬಾಗಲಕೋಟೆಯವರೇ ಆದ ಪಂಡಿತ್ ನವೀನಾಚಾರ್ಯ ಜೋಶಿ ಇವರು ಪ್ರಸನ್ನ ವೆಂಕಟದಾಸರ ಕೃತಿಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಎಂಬ ವಿಷಯವಾಗಿ ಪ್ರವಚನವನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಸಮಿತಿಗಳ ಪರವಾಗಿ ನಮಸ್ಕಾರಪೂರ್ವಕ ಧನ್ಯವಾದ ಅರ್ಪಿಸ್ತೇವೆ. ಹರೇ ಶ್ರೀನಿವಾಸ.